ದೇವೇಗೌಡರಿಗೆ ಪತ್ನಿ ವಿಯೋಗ. ಇನ್ನು ದೇವೇಗೌಡರ ನಿವಾಸದಲ್ಲಿ ಅಂತಿಮ ದರ್ಶನದ ವ್ಯವಸ್ಥೆಯಾಗಿದೆ. ಬೆಂಗಳೂರಿನ ಪದ್ಮನಾಭನಗರದಲ್ಲಿರುವಂತಹ ಎಚ್ಡಿಡಿ ನಿವಾಸ. ಪದ್ಮನಾಭನಗರದ ಮನೆಯಲ್ಲಿ ಅಂತಿಮ ದರ್ಶನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಜನ ಜಾಸ್ತಿ ಬಂದ್ರೆ ಮೈದಾನದಲ್ಲಿ ವ್ಯವಸ್ಥೆ ಮಾಡಲಾಗುತ್ತೆ ಅಂತ ಕುಟುಂಬಸ್ಥರು ಮಾಹಿತಿ ಕೊಟ್ಟಿದ್ದಾರೆ. ಚೆನ್ನಮ್ಮರ ಪುತ್ರ ಕೇಂದ್ರ ಸಚಿವ ಎಚ್ಡಿಕೆ ಮಾತನಾಡಿದ್ರು. ಅಂತಿಮವಾಗಿ ಎಲ್ಲಿ ಅಂತಿಮ ವಿಧಿವಿಧಾನವನ್ನು ನೆರವೇರಿಸಬೇಕು ಅನ್ನುವಂತಹ ಕುರಿತಂತೆ ಕುಟುಂಬಸ್ಥರು ಸೇರಿ ನಿರ್ಧಾರವನ್ನ ಮಾಡೋದಾಗಿ ತಿಳಿಸಿದ್ರು. ಜೊತೆಗೆ ಸಮಯ ಕೂಡ ಅಂದೇ ನಿಗದಿ ಮಾಡ್ತೀವಿ ಅನ್ನುವಂತಹ ಮಾತನ್ನು ಹೇಳಿದ್ರು. ಈಗ ಸದ್ಯ ಪಾರ್ಥಿವ ಶರೀರವನ್ನ ಪದ್ಮನಾಭನಗರದ ನಿವಾಸಕ್ಕೆ ಶಿಫ್ಟ್ ಮಾಡಲಾಗಿದೆ. ಅಲ್ಲಿ ಅಂತಿಮ ದರ್ಶನದ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಒಂದು ವೇಳೆ ಜನ ಹೆಚ್ಚಾದ್ರೆ ಅಲ್ಲೇ ಇರುವಂತಹ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗುತ್ತೆ ಅನ್ನುವಂತಹ ಮಾತನ್ನ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದ್ರು. ಇನ್ನು ನೀವು ಗಮನಿಸಬಹುದು, ಪದ್ಮನಾಭನಗರದ ಎಚ್ಡಿಡಿ ಅವರ ನಿವಾಸದ ಮುಂಭಾಗದಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆಗಳಂತೂ ಆಗಿದೆ. ಸಾಕಷ್ಟು ಜನ ಕಾರ್ಯಕರ್ತರು, ಅವರ ಬೆಂಬಲಿಗರು, ಜೊತೆಗೆ ಅವರ ಕುಟುಂಬಸ್ಥರು. ನಮ್ಮ ಪ್ರತಿನಿಧಿ ಸುನಿಲ್ ವರದಿ ಕೊಡ್ತಾ ಇದ್ದಾರೆ, ಬನ್ನಿ ನೋಡೋಣ. ಪಕ್ಕದಲ್ಲೇ ಇರುವಂತ ಏನು ಮೈದಾನ ಇದೆ, ಆ ಮೈದಾನದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ, ಸಿದ್ಧತೆಯನ್ನು ಕೂಡ ಮಾಡ್ತಾ ಇದ್ದಾರೆ. ನಾನೀಗ ಆ ಒಂದು ಸಿದ್ಧತೆ ನಡೆಯುವಂಥ ಸ್ಥಳದಲ್ಲಿ ನಾನು ಹಿಂಭಾಗಕ್ಕೆ ನೀವು ದೃಶ್ಯದಲ್ಲಿ ನೋಡ್ತಾ ಹೋದ್ರೆ ಈ ಒಂದು ಮೈದಾನ ಇರುವಂಥದ್ದು ಪದ್ಮನಾಭನಗರ ದೇವೇಗೌಡರ ಮನೆಯಿಂದ ಒಂದು 200 ಮೀಟರ್ ಅಂತರದಲ್ಲಿ ಇರುವಂಥ ಈ ಒಂದು ಮೈದಾನ. ಈ ಒಂದು ಮೈದಾನದಲ್ಲಿ ಈಗಾಗಲೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಗಳು ಕೂಡ ನಡೀತಾ ಇದೆ. ಈಗಾಗಲೇ ನಾಳೆ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನದವರೆಗೂ ಕೂಡ ಇದೇ ಗ್ರೌಂಡ್ನಲ್ಲಿ ಸಾರ್ವಜನಿಕರಿಗೆ ಮತ್ತು ರಾಜಕೀಯ ನಾಯಕರಿಗೆ ಅಂತಿಮ ದರ್ಶನವನ್ನು ಪಡೆಯಲಿಕ್ಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ. ನನ್ನ ಹಿಂಭಾಗಕ್ಕೆ ನೀವು ದೃಶ್ಯದಲ್ಲಿ ನೋಡ್ತಾ ಹೋದರೆ ಈಗಾಗಲೇ ಆ ವೇದಿಕೆಯನ್ನು ಸಿದ್ಧ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಪೊಲೀಸರು ಕೂಡ ಎಲ್ಲ ರೀತಿಯಾದ ಒಂದಷ್ಟು ಸಿದ್ಧತೆಗಳು, ಭದ್ರತೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ನಾಳೆ ಚೆನ್ನಮ್ಮನವರ ಒಂದು ಪಾರ್ಥಿವ ಶರೀರ ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆಗಳು ಕೂಡ ಈಗಾಗಲೇ ಪದ್ಮನಾಭನಗರ ಮುಖ್ಯ ರಸ್ತೆಯಲ್ಲಿರುವಂಥ ಮೈದಾನದಲ್ಲಿ ಆಗ್ತಾ ಇದೆ. ನಾಳೆ ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನದವರೆಗೂ ಕೂಡ ಈ ಒಂದು ಮೈದಾನದಲ್ಲಿ ಸಾರ್ವಜನಿಕರ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಅದಾದ ನಂತರದಲ್ಲಿ ಇಲ್ಲಿಂದ ನೇರವಾಗಿ ಅವರ ಪಾರ್ಥಿವ ಶರೀರವನ್ನು ಹೊಳೆನರಸೀಪುರಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ. ಹೊಳೆನರಸೀಪುರದಲ್ಲಿ ಅಲ್ಲಿ ಸಾರ್ವಜನಿಕರಿಗೆ ದರ್ಶನಕ್ಕೆ ಇಟ್ಟು ಅದಾದ ನಂತರದಲ್ಲಿ ಸೋಮವಾರ 11 ಗಂಟೆಯ ನಂತರದಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಈಗಾಗಲೇ ಎಲ್ಲ ರೀತಿಯಾದ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಒಂದಷ್ಟು ತಯಾರಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಕೊನೆ ಹಂತದ ಒಂದಷ್ಟು ತಯಾರಿಗಳು ಕೂಡ ಈಗಾಗಲೇ ನಡೀತಾ ಇದೆ. ಇನ್ನು ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ ಈಗಾಗಲೇ ಪೊಲೀಸ್ ಸಿಬ್ಬಂದಿಗಳು ಕೂಡ ಈಗಾಗಲೇ ಸ್ಥಳದಲ್ಲೇ ಬಿಟ್ಟು ನಾಳೆ ಯಾವ ರೀತಿಯಾಗಿ ಬಂದೋಬಸ್ತನ್ನು ಮಾಡ್ಕೋಬೇಕು, ಯಾವ ರೀತಿಯಾಗಿ ಸಿದ್ಧತೆಗಳನ್ನ ಮಾಡ್ಕೋಬೇಕು ಅಂತೇಳಿ ಎಲ್ಲ ರೀತಿಯಾದ ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಏಕೆಂದರೆ ಪ್ರಮುಖವಾಗಿ ರಾಜಕಾರಣಿಗಳು ಹೆಚ್ಚಾಗಿ ಬರ್ತಾರೆ. ಅದರಲ್ಲೂ ಕೂಡ JDS ಕಾರ್ಯಕರ್ತರಾಗ್ಬೋದು ಮತ್ತು ಕುಟುಂಬಸ್ಥರು, ಆಪ್ತರು ಎಲ್ಲರೂ ಕೂಡ ಹೆಚ್ಚಾಗಿ ಸೇರುವ ಹಿನ್ನೆಲೆಯಲ್ಲಿ ಈ ಒಂದು ಮೈದಾನದಲ್ಲಿ ಸಾರ್ವಜನಿಕರಿಗೆ ಅಂತಿಮ ದರ್ಶನ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ. ನಾಳೆ ಬೆಳಗ್ಗೆ 9 ಗಂಟೆಯ ನಂತರದಲ್ಲಿ ದೇವೇಗೌಡರ ನಿವಾಸದಿಂದ ಪಾರ್ಥಿವ ಶರೀರವನ್ನು ಅವರ ಮನೆಯ ಪಕ್ಕದಲ್ಲಿರುವಂಥ ಈ ಒಂದು ಮೈದಾನಕ್ಕೆ ತರಲಾಗುತ್ತೆ. ಇದೇ ಮೈದಾನದಲ್ಲಿ ಚೆನ್ನಮ್ಮನವರ ಒಂದು ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಮಧ್ಯಾಹ್ನ 3 ಗಂಟೆಯವರೆಗೂ ಕೂಡ ಒಂದು ಪಾರ್ಥಿವ ಶರೀರಕ್ಕೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಸಿದ್ಧತೆಗಳು ಕೂಡ ಈಗಾಗಲೇ ಜೋರಾಗಿ ನಡೀತಾ ಇದೆ. ಕ್ಯಾಮ್ರಾಮನ್ ಸೈಯದ್ ಜೊತೆ ಸುನಿಲ್, TV9 ಬೆಂಗಳೂರು. ಗಮನಿಸ್ತಾ ಇದ್ದೀರಾ, ಈಗಾಗಲೇ ಪದ್ಮನಾಭನಗರ ನಿವಾಸ ಆಗಿರ್ಬೋದು, ಅಲ್ಲಿರುವಂತಹ ಮೈದಾನದ ಬಳಿ ಕೂಡ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಬಿಗಿ ಪೊಲೀಸ್ ಬಂದೋಬಸ್ತಲ್ಲೇ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗ್ತಾ ಇರುವಂಥದ್ದು. ಏಕೆಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಆಗಮಿಸುವಂತಹ ನಿರೀಕ್ಷೆ ಇದೆ. ಒಂದು ಕಡೆ ಗಣ್ಯರಾಗಿರಬಹುದು, ಇನ್ನೊಂದು ಕಡೆ ಅವರ ದೊಡ್ಡ ಕುಟುಂಬಸ್ಥರು ಎಲ್ಲರೂ ಕೂಡ ಆಗಮಿಸ್ತಾರೆ. ಹಾಗಾಗಿ ಮತ್ತೆ ಈ JDSನ ಕಾರ್ಯಕರ್ತರಾಗಿರಬಹುದು, ಬೆಂಬಲಿಗರಾಗಿರಬಹುದು, ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸುವಂತಹ ನಿರೀಕ್ಷೆ ಇರುವಂತಹ ಕಾರಣದಿಂದಾಗಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಇವತ್ತು 4:30 ಸಂದರ್ಭ ಚೆನ್ನಮ್ಮ ಅವರು ವಿಧಿವಶರಾಗ್ತಾರೆ. ಉಸಿರಾಟದ ಸಮಸ್ಯೆಯಿಂದ ಆಸ್ಪತ್ರೆ ಸೇರಿದಂತಹ ಚೆನ್ನಮ್ಮ ಅವರು ಆದಷ್ಟು ಬೇಗ ಆರೋಗ್ಯಕರವಾಗಿ ವಾಪಸ್ ಬರ್ತಾರೆ ಅಂತ ಹೇಳಿ ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ರು. ಆದರೆ ಉಸಿರಾಟದ ಸಮಸ್ಯೆ ಹೆಚ್ಚಾಯಿತು, ಜೊತೆಗೆ ಹೃದಯ ಸ್ತಂಭನವಾಯಿತು. ಹಾಗಾಗಿ ಇವತ್ತು 4:30 ಸಂದರ್ಭ ವಿಧಿವಶರಾದರು. ದೇವೇಗೌಡರು ಕೂಡ ತುಂಬ ಆಘಾತಕ್ಕೊಳಗಾಗಿದ್ದಾರೆ. ಅವ್ರು ಕಣ್ಣೀರು ಹಾಕ್ತಾ ಇರುವಂಥ ದೃಶ್ಯಗಳನ್ನು ಕೂಡ ನಾವು ಗಮನಿಸಿದ್ವಿ. ಅಂದರೆ ನನಗೆ ನೀನು ನಿನಗೆ ನಾನು ಅನ್ನುವಂಥ ರೀತಿಯಲ್ಲಿ ಇಬ್ಬರೂ ಕೂಡ ಇದ್ದಂಥವರು. 72 ವರ್ಷಗಳ ಸುದೀರ್ಘ ಜೀವನ ಒಟ್ಟಾಗಿ ಸಾಗಿಸಿದಂಥವರು. ಇವತ್ತು ಚೆನ್ನಮ್ಮನನ್ನು ಕಳ್ಕೊಂಡಂತಹ ದೇವೇಗೌಡರು ನಿಜಕ್ಕೂ ಮಂಕಾಗಿದ್ದಾರೆ. ಈಗ ಅವರು ವಾಸವಾಗಿದ್ದಂತಹ ನಿವಾಸಕ್ಕೆ ಪಾರ್ಥಿವ ಶರೀರವನ್ನು ಶಿಫ್ಟ್ ಮಾಡಲಾಗಿದೆ.
ಬೆಳಿಗ್ಗೆಯಿಂದ ಅಂದರೆ ನಾಳೆ ಬೆಳಿಗ್ಗೆಯಿಂದ ಅಂತಿಮ ದರ್ಶನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮಧ್ಯಾಹ್ನದವರೆಗೂ ಕೂಡ ಅವಕಾಶಗಳಿರುತ್ತೆ. ಯಾವುದೇ ರೀತಿ ಅಡಚಣೆ ಆಗದಂತಹ ನಿಟ್ಟಿನಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಭದ್ರತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಅವರ ಕುಟುಂಬಸ್ಥರ ಕಣ್ಣೀರು